ಸ್ನೇಹಿತರೆ, ನಾನು ನಮ್ಮ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಬೈರ್ಕೂರಲ್ಲಿರ್ತಕ್ಕಂಥ ಅರಿವು ಕೇಂದ್ರ ಗ್ರಂಥಾಲಯಕ್ಕೆ ಬಂದಾಗ ನನಗೆ ಸಂತೋಷ ಆಗಿದ್ದೇನಂತಂದರೆ ಈ 3 ಗಂಟೆ ಬಿಸಿಲಲ್ಲೂ ಕೂಡ ಓದುಗರು ತಣ್ಣಗೆ ಕುತ್ಕೊಂಡು ಓದ್ತಾ ಇದ್ದಾರೆ. ಸರ್, ಏನು ಸರ್ ನಿಮ್ಮ ಹೆಸರು? ಮೇಡಮ್, ನನ್ನ ಹೆಸರು ಬಿ ಎಂ ಚಂದ್ರಯ್ಯ ಅಂತ. ಬಿ ಎಂ ಚಂದ್ರಯ್ಯ. ಯಾವ ಪುಸ್ತಕ ಓದ್ತಿದ್ದೀರಾ? ಮೇಡಮ್, ಶ್ರೀಪಾದರಾಯರ ಜೀವನ ಮತ್ತು ಸಾಧನೆ ಅನ್ನೋ ಪುಸ್ತಕ ಓದ್ತಾ ಇದ್ದೀವಿ. ಯಾವಾಗಲೂ ಓದ್ತಾ ಇರ್ತೀರಾ ನೀವು? ಹೌದು ಮೇಡಮ್. ಯಾವ್ಯಾವ ಪುಸ್ತಕ ಓದ್ತೀರಾ ಸರ್ ಇಲ್ಲಿ? ನಾವು ಇದು ಸಾಹಿತ್ಯ ಓದ್ತೀವಿ, ಆಧ್ಯಾತ್ಮಿಕ ಪುಸ್ತಕಗಳೆಲ್ಲ ಓದ್ತೀವಿ. ನಾನು ನಿವೃತ್ತ ನೌಕರ. ಏನು ಕೆಲಸ ಮಾಡ್ತಿದ್ರಿ ಸರ್ ನೀವು? ಮೇಡಮ್, ನಾನು ವಿಲೇಜ್ ಅಕೌಂಟೆಂಟ್ ಆಗಿ ಕೆಲಸಕ್ಕೆ ಸೇರಿ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ RI ಆಗಿ ರಿಟೈರ್ಡ್ ಆಗಿದ್ದೀನಿ ಮೇಡಮ್. ಸೊ RI ಆಗಿ ಅಂದರೆ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋರ ಮೈಂಡ್ ಎಲ್ಲನೂ ಒಂದು ಸ್ವಲ್ಪ ಬಿಸ್ನೆಸ್ ಮೇಲೆ, ಹಣಕಾಸಿನ ಮೇಲೇ ಚಿಂತನೆಗಳಿರುತ್ತೆ. ಒಂದು ಸಾಹಿತ್ಯದ ಬಗ್ಗೆ ಓದಿನ ಕಡೆ ಅವ್ರ ಗಮನ ಇದೆ ಅಂದರೆ ನಿಜವಾಗ್ಲೂ ಅದು ಭಾಳ ಸಂತೋಷವಾದಂಥ ವಿಚಾರ. ಸರ್, ಪುಸ್ತಕ ಓದೋದ್ರಿಂದ ನಿಮ್ಗೆ ಖುಷಿ ಅನಿಸುತ್ತಾ? ಹೌದು ಮೇಡಮ್, ಇದರಲ್ಲಿ ಭಾಳ ಆತ್ಮತೃಪ್ತಿ ಇದೆ. ಒತ್ತು ಕಳೆಯೋದಕ್ಕೆ ಒಳ್ಳೆ ಹವ್ಯಾಸ. ಎಷ್ಟೋ ಹೊಸ ಹೊಸ ವಿಚಾರಗಳು ನಾವು ತಿಳ್ಕೊಬೋದು. ನಮ್ಮ ಮಕ್ಕಳ ಭವಿಷ್ಯತ್ತನ್ನು ಈ ಪುಸ್ತಕಗಳ ಅರಿವಿನಿಂದ ರೂಪಿಸ್ಬೋದು. ನಾವು ಚಿಕ್ಕಂದಿಂದನೂ ಪುಸ್ತಕ ಓದೋ ಹವ್ಯಾಸ ಇತ್ತು, ಆದರೆ ಉದ್ಯೋಗ ರೀತಿಯ ನಾವು ಮಾಡೋ ಕೆಲಸಕ್ಕೂ ನಮ್ಮ ಹವ್ಯಾಸಕ್ಕೂ ಹೊಂದಾಣಿಕೆ ಆಗಲಿಲ್ಲ. ಈಗ ನಿವೃತ್ತನಾಗಿರೋದ್ರಿಂದ ಈಗಾದರೂ ಅದು ಅವಕಾಶ ಸಿಕ್ಕಿದೆ ಅಂತ ನನಗೆ ಒಂದು ಸಂತೋಷ. ಸೊ ಈಗಿನ ಕಾಲದ ಮಕ್ಕಳಿಗೆ ಹೆಚ್ಚು ಓದಿನ ಕಡೆ ಗಮನನೆಲ್ಲ, ಹೆಚ್ಚು ಮೊಬೈಲ್ ಇಟ್ಕೊಂಡು ಕಾಲ ಆಗ್ತಾರೆ, ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮೇಡಮ್, ಅವ್ರು ಚಿಕ್ಕ ವಯಸ್ಸಿನಿಂದಾನೇ ಈ ಮಕ್ಕಳು ಸಣ್ಣ ಕಥೆಗಳು, ಅರೇಬಿಯನ್ ನೈಟ್ಸು, ಈ ಚಂದಮಾಮ ಕಥೆಗಳ ಥರ ಇರೋದು, ಆಮೇಲೆ ವಾರಪತ್ರಿಕೆಗಳು, ಇವುಗಳಲ್ಲಿ ಇರೋವಂಥ ನಾವು ಅವ್ರಿಗೆ ಓದೋಕ್ಕೆ ಕೊಟ್ಟರೆ ಅವ್ರು ಅದ್ರ ಕಡೆ ಆಕರ್ಷಿತರಾಗ್ತಾರೆ. ಮೇಡಮ್, ಲೈಬ್ರರಿಯಲ್ಲಿ ನಮಗೆ ಒತ್ತು ಕಳೆಯೋದಕ್ಕೆ ಒಳ್ಳೆ ಅವಕಾಶ ಇದೆ. ವೆಂಕಟರಾಮ್ ಅವರು ಸಮಯಕ್ಕೆ ಸರಿಯಾಗಿ ಸಮಯ ಪಾಲನೆ ಮಾಡ್ತಾರೆ. ಏನೋ ಒಂದು ಸ್ವಲ್ಪ ಹೊತ್ತು ತೆಗೆಯೋದು ಆಮೇಲೆ ಮುಚ್ಚಿಬಿಡೋದು ಬೇರೆ ಕಡೆ ಆ ಥರ ಇಲ್ಲ. ಇಲ್ಲಿ ಗ್ರಂಥಾಲಯ ಇರೋದ್ರಿಂದ ನಮಗೆ ಬಹಳ ಅನುಕೂಲ ಇದೆ ಮೇಡಮ್. ಹೆಚ್ಚು ಜನ ಬರ್ತಾರಾ? ಹೌದು ಮೇಡಮ್, ಬೆಳಗ್ಗೆ ಹೊತ್ತು ಈ ಪೇಪರ್ ಓದೋದಕ್ಕೆ ಈ ಚೇರ್ಗಳೆಲ್ಲ ತುಂಬ ಹೋಗ್ತವೆ. ಇದಕ್ಕೆ ಆಕಸ್ಮಿಕವಾಗಿ ನಾನು ನಿಮ್ಮನ್ನು ಭೇಟಿ ಆದರೂ ಕೂಡ ನಿಮ್ಮಲ್ಲಿರ್ತಕ್ಕಂಥ ವಿಚಾರಗಳನ್ನ ತಿಳ್ಕೊಂಡೆ ಮತ್ತು ಜನರಿಗೊಂದು ಮೆಸೇಜ್ ಕೊಟ್ರಲ್ಲ, ಅದು ನನಗೆ ಭಾಳ ಸಂತೋಷ ಆಯಿತು. ನಿಮಗೆ ನಮ್ಮೆಲ್ಲ ಲೈಬ್ರರಿಯನ್ಸ್ ಪರವಾಗಿ, ಎಲ್ಲ ಓದುಗರ ಪರವಾಗಿ ಧನ್ಯವಾದ ಸರ್. ನಮಸ್ಕಾರ ಮೇಡಮ್.